ಒಳಗಂತೂ ಒಂದು 3-4 ಕಿಲೋಮೀಟ್ರ್ ಈ ಕಾಡ್ನಾಗ ನಿಂತೆ ಬಂದ್ವಿ. ಬಟ್ ಬಂದದಕ್ಕೆ ಬರ್ತದೆ ಪ್ಲೇಸ್. ಸೆಕೆಂಡ್ ಫಾಲ್ ಅಡ್ವೆಂಚರ್ ಸ್ಪ್ಲೆಂಡರ್ದಲ್ಲಿ ಬುಕ್ಣಿನೇ ಆಗ್ಯಾವ್ರಿ ಗಾಡಿ ಪಾರ್ಟ್ಸ್ ಎಲ್ಲ. ಹೌದ್ರಿ, ಎಷ್ಟು ಗಾಡಿ ಬಿದ್ದಾಗ ಗೊತ್ತಿಲ್ಲ. ಬಟ್ ನನ್ನ ಗಾಡಿನೂ ಜಸ್ಟ್ ಸ್ಕಿಡ್ ಆಗಿತ್ತು, ಹೋಗ್ತಿದ್ದೆ ಅಲ್ಲಿ ತಳಗ. ಪಾಪ ಅಪ್ಪನವ್ರು ಎತ್ತಿಟ್ರು. ಯಾಕ್ರಿ ನೀವು ಬಿದ್ದಿರಿ? ಆಯ್ತು ಇಲ್ಲವ್ರಿಗ ಇವ್ರಿಗೆ ಅವ್ರಿಗೆ ಇಳಿಸ್ಲಕ್ಕೆ ಹೋರಿ ಅಂದ್ರೆ ಇವರೇ ಮಕ್ಕೊಂಡ್ರು. ಸ್ಟ್ಯಾಂಡ್ನು ಹತ್ತಲ್ಲ ನನ್ನ ಗಾಡಿದಲ್ಲಿ ನಿಂದ್ರು, ಹತ್ತಲ್ಲ ಇದ್ರೆ ಸ್ಟ್ಯಾಂಡ್. ಇದಕ್ಕೂ ಈ ಲೆವೆಲ್ ಫಾರೆಸ್ಟ್ನಾಗ ಬಂದ ಕೇಸಿಂದ ಇವತ್ತು ಅಡ್ವೆಂಚರ್ ಮಾಡ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ ನೋಡ್ರಿ ನಾವು. ಸೊ ಅದು ಏನು ಆ ಸೈಡ್ ನಿಂತಿದ್ದೆವು, ಈ ಸೈಡ್ ಬರಮಂತ ಬಂದೀವಿ. ಬಟ್ ಆ ಸೈಡ್ ಇರೋದಕ್ಕೆ ಮಣ್ಣಿಗೆ ಈ ಸೈಡ್ ಇರೋ ಮಣ್ಣಿಗೆ ಭಾಳ ವ್ಯತ್ಯಾಸ ಅದಿಲ್ಲ. ಅನ್ಪ್ಲಾನಡ್ ಅವರು ಇದು ಏರಿಸ್ತಾರಂತ ಬರ್ರಿ, ಈಗ ಹೆಂಗೆ ಏರಿಸ್ತಾರೆ ನೋಡಮ್ರಿ. ನನಗಂತೂ ಆಗಲ್ಲ ಅಂತ ಹೇಳಿನಿ, ಯಾಕಂತಂದ್ರೆ ನಾನು ಟಾಪ್ ಬಾಕ್ಸ್ ಇಟ್ಕೊಂಡು ಆಲ್ರೆಡಿ ಒಂದು ಸರಿ ಉಂಡಿನಿ 2 ಕೈಲಿ. ಆ ಅಡ್ವೆಂಚರ್ ನೋಡ್ಲಾಕ ನಾವು ಇಲ್ಲಿ ತನಕ ಬಂದೀವಿ ಎಲ್ಲರೂ. ಸೊ ಆಲ್ ದ ಬೆಸ್ಟ್ ಬ್ರೋ, ಚೆನ್ನಾಗಿ ಏರಿಸ್ರಿ. ಹಾಂ ಏರಿಸ್ತಾರೆ ರೀ ಅವರು. ಒಂದು ಸರಿ ಅನ್ಕೊಂಡ್ರೆ ಅಂದ್ರೆ ಮುಗಿದು ಖಲಾಸೆ ಅವರು. ಕಂಗ್ರ್ಯಾಚುಲೇಷನ್ ಬ್ರದರ್. ಓ ವಿಡಿಯೋ ಮಾಡ್ರಿ ಅಣ್ಣವ್ರು ಗುಡ್ಡ ಏರಿಸ್ಲತ್ತಾರ. ಹಾಂ, ಸೊ ಈ ಅಡ್ವೆಂಚರಿಗಾಗಿ ನಾವು ಇವತ್ತಿನ ರೈಡ್ ಆರ್ಗನೈಸ್ ಮಾಡಿದ್ದು ಆ್ಯಕ್ಚುಲಿ. ಲ್ಯಾಟ್ರಿ ಇವತ್ತು ಅವ್ರು ಏರಿಸ್ತಾರೆ ಗಾಡಿ. ಅದು ಗೊತ್ತಿಲ್ಲ ಸರ್ ನಮಗೆ ಅಲ್ಲಿ ಮ್ಯಾಲೆ ಇರ್ಬೇಕು ಗಾಡಿ ನಿಮ್ಮದು. ಇಲ್ಲೆಲ್ಲಿ ಬ್ಯಾಡ ಬರ್ರಿ, ಮತ್ತೆ ನಾವೇ ಬರ್ಬೇಕು ಎತ್ಲಾಕ ಬರ್ರಿ. ಹಿಂಗೆ ಹೋಗ್ಬರ್ರಿ. ಇಲ್ಲೊಂದು ತವರೂರು ಅಡ್ವೆಂಚರ್ ಮಾಡ್ತಾರ. ಇವ್ರು ಅಂಬೋದು ಇದು ಗುಡ್ಡ ಅಂಬೋದು ಇರ್ತಾರಂತ. ಸಪೋರ್ಟಿಗೆ ಬರ್ರಿ. ಏರ್ಸರ್ ಅಂತ ಏರ್ಸರ್. ರೆಡಿ ಆಕ್ಷನ್. ಏರ್ತಾರೆ ಅದನ್ನೇ ಏರ್ತಾರೆ. ನಾ ಏರ್ಸಲ್ರಿ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಆಯ್ತು ಅದನ್ನು. ಸೊ ಟಾಪ್ ಬಾಕ್ಸ್ ತೆಗಿಸಿ ಈಗ ಗಾಡಿ ಏರ್ಸ್ಲತ್ತೀನಿ. ಅಷ್ಟೇ. ಸೊ ನೀವು ಯಾರು ಭೀ ಆಗಿರ್ರಿ, ಟಾಪ್ ಬಾಕ್ಸ್ನ ವೇಟ್ ಇತ್ತಪ್ಪ ಅಂತಂದ್ರೆ ತೆಗೆದು ಕೇಸಿಂದೆ ಒಂದು ಆಫ್ ರೋಡ್ ಮಾಡಿರಿ. ಆಮೇಲೆ ಅಡ್ವೆಂಚರ್ ಏನಾರ ಇದ್ರು ಮಾಡಿರಿ. ಇದು ನೋಡ್ರಿ ಪೀಕ್ ಲೆವೆಲ್ನಾಗ ಅದು, ಇದು ಫುಲ್ ಡೌನ್ ಅದ. ಸೊ ಹಂಗಾಗಿ ಫೀಲ್ ಹೆಂಗೂ ಇಲ್ರಿ. ನಾ ಹತ್ತಿಸ್ತೀನಿ ಅದು ಗೊತ್ತದ. ಬಟ್ ನಾನು ಟಾಪ್ ಬಾಕ್ಸ್ ಕಟ್ಟದು ನಿಮಗೆ ಗೊತ್ತದ. ನಾ ಒಂದ್ಸರಿ ವಿಡಿಯೋ ಮಾಡಾಕಿನಿ. ಹಾಂ, ಅಸಲಿಂದ ನಾ ಬ್ಯಾಡ್ ಅಂತೇಳಿ ಇಷ್ಟು ಮೇಲೆ ಬಂದಿದ್ದೆ ನಾವು. ಅಂತ ಎಲ್ಲ ಇಲ್ಲ, ನಾವು ಹೇಳಿಲ್ಲ ಆಫ್ ರೋಡಿಗೆ ಹೋಗ್ಬೇಕತ್ತದ. ಮತ್ತು ನೀವು ಅಲ್ಲಿ ಮಾತಾಡ್ಬೇಕತ್ತದ. ಮತ್ತು ನಾವು ಮಲ್ನಾಡ ಮಾಡಿದ ಆಫ್ ರೋಡ್. ಚಲೋ. ಸೊ ಯಾರೇ ಇರ್ರಿ, ಟಾಪ್ ಬಾಕ್ಸ್ ರಿಮೂವ್ ಮಾಡಿ ಆಫ್ ರೋಡ್ ಮಾಡಿ ಮತ್ತೆ ಫಿಟ್ ಮಾಡ್ಕೋರಿ. ಅಡ್ವೆಂಚರ್ ಗಾಡಿಗಳಿಗೆ ಏನು ಟೆನ್ಷನ್ ಇಲ್ಲ. ಬಟ್ ಇದ್ರದ್ದು ಎಕ್ಸ್ಪಲ್ಸ್ ಯಾರಿಗೆ ಗೊತ್ತಿರ್ತದೆ, ಇದು ಬೇಡಿಂದದ ಕಟ್ಟತ್ತು. ವ್ಯೂ ನೋಡ್ರಿ ಹೆಂಗಿರ್ತದ. ಮ್ಯಾಲೆ ಏರ್ಸ್ಕೊಂಡೇವು ಗಾಡಿ ತಂದು ಎಲ್ಲಿಂದ ಹೋಲತ್ತೀವಿ ನೋಡ್ರಿ. ಈ ಸೈಡ್ ಮಸ್ತ್ ನೋಡ್ರಿ ವ್ಯೂ. ಇಲ್ಲೆಲ್ಲ ಫುಲ್ ನೀರು. ಮೇ ಬಿ ಇಲ್ಲಿ ತನಕ ಬರ್ಬೋದು ನೀರು. ಇಲ್ಲಿಂದ ಈ ಕಡೆ ಕೆನಲ್ ಟೈಪ್ ಮಾಡಿರ್ತಾರೆ. ಸೊ ಇಲ್ಲೇ ನೋಡ್ರಿ ಕೆನಲ್, ಹಿಂಗೆ ನೀರು ಹೋಲಕ್ಕೆ ಬಿಟ್ಟಿರ್ತಾರೆ. ಸೊ ಇಲ್ಲೆಲ್ಲ ಮ್ಯಾಲೆ ರೋಡ್ ಅದ ಭಾಳಷ್ಟು. ನಾವು ಏನು ಈಗ ಮುಳ್ಳಮರಿ ಆ ಕಡೆ ಎಲ್ಲ ಹೋದಾಗ ಇಲ್ಲೆಲ್ಲ ರೋಡ್ ಇತ್ತು. ಬಟ್ ಇಲ್ಲಿಂದ ಮಾಡಿಲ್ಲ, ಮಾಡ್ತಿರಬಹುದು. ಬಟ್ ಮಸ್ತ್ ಅದ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಅದ ಕ್ಯಾಂಪಿಂಗ್ ಮಾಡೋಕ್ಕೆ. ಮುಳ್ಳಮರಿದಾಗ ಹೆಂಗಂತಂದ್ರೆ ಒಂದು ಸೈಡ್ ಅಷ್ಟೇ ಹಿಂಗೆ ನೀರಿಂದ ವ್ಯೂ ಅದ, ಇನ್ನೊಂದು ಸೈಡ್ ಹಿಂಗೆ ಗ್ರೀನ್ರಿ ಅನ್ಸಲ್ಲ. ಅಲ್ಲಿ ಮುಳ್ಳಮರಿದ ಒಂದು ಸೈಡ್ ಫುಲ್ ಎಲ್ಲ ಕಲ್ಲು ಮಣ್ಣು ಗುಡ್ಡ ಅಪ್ಲೇ ಅದ. ಬಟ್ ಇಲ್ಲಿ 2 ಸೈಡ್, ಈ ಸೈಡ್ ಗ್ರೀನ್ರಿ ಅದ, ಈ ಸೈಡ್ ಫುಲ್ ಕೆರೆ ಅದ. ಮಸ್ತ್ ಅನ್ಸಿತ್ತು ಈ ಪ್ಲೇಸು. ಸೊ ಈಗ ನೆಕ್ಸ್ಟ್ ಪ್ಲೇಸಿಗೆ ಹೋಗೊಂಬರ್ರಿ. ಸೊ ಇಲ್ಲಿ ನರ್ಸರಿ ಇದ್ದಂಗೆ ಅದ. ಭಾರಿ ಜಾಗ ಆರಿಸ್ಕೊಂಡ್ರೆ ರೋಡ್ ಇವ್ರು ನರ್ಸರಿ ಮಾಡ್ಲಾಕ. ಮಸ್ತ್ನ ಬೆಳಿತಾವೆ ಇಲ್ಲಿ ಗಿಡಗಳು. ಕರೆ ಹೇಳ್ತೀನಿ, ಸಿಟಿಗಳ್ದಾಗ ಬೆಳೆಸೋಕಿನ ಈ ಕಡೆ ಇಂಥ ಕಾಡು ಪ್ರದೇಶದಾಗ ಬೆಳೆಸಿದ್ರೆ ಮಸ್ತ್ ಅನ್ನಿಸ್ತದೆ. ಇನ್ನು ಸ್ವಲ್ಪ ಮಳೆ ಇರೋಯಿತ್ತು, ಜಿನಿ ಮಳೆ ಇತ್ತು ಅಂದ್ರೆ ಆ ವೈಬೇ ಬೇರೆ ಇರ್ತಿತ್ತು ಅಂತೀವಿ. ಗೊತ್ತಿರೋದಂಥ ರೂಟ್ಗಳು ಅಂದರೆ ಮ್ಯಾಪ್ ಗೀಪ್ ಏನು ಹಾಕಿಲ್ಲ ನೋಡ್ರಿ ನಾವು ಈ ರೈಡ್ನಾಗ. ಸುಮ್ಮನೆ ಏನಂತಾರೆ ಕೇಳ್ಕೊಂಡು ಆಮೇಲೆ ಯಾವುದೇ ಒಂದು ಪ್ಲೇಸ್ಗಳು ಇದ್ದರೂ ಅಲ್ಲಿಗೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗೋಮಂತೇಳಿ ಈ ರೈಡ್ ಮಾಡತ್ತೀವಿ. ಸೊ ಯಾವುದೇ ರೀತಿ ಮ್ಯಾಪ್ ಯೂಸ್ ಮಾಡತ್ತಿಲ್ಲ. ಎಕಡೆ ಅಡ್ವೆಂಚರ್ ರೂಟ್ಗಳು ಕಾಣಿಸ್ಲತ್ತವ, ಅಲ್ಲೆಲ್ಲ ಗಾಡಿ ನುಗ್ಗಿಸ್ಲತ್ತೀವಿ ನೋಡ್ರಿ.
ಸೆಕೆಂಡ್ ಫಾಲ್ ಅಡ್ವೆಂಚರ್ ಈ ಲೆವೆಲ್ ಫಾರೆಸ್ಟ್ನಾಗ ಬಂದ ಕೇಸಿಂದ ಇವತ್ತು ಅಡ್ವೆಂಚರ್ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ನೋಡ್ರಿ ನಾವು. ಸೊ ಅದು ಏನು ಆ ಸೈಡ್ ನಿಂತಿದ್ದೆವು, ಈ ಸೈಡ್ ಬರಮಂತ ಬಂದೀವಿ. ಬಟ್ ಆ ಸೈಡ್ ಇರೋದಕ್ಕೆ ಮಣ್ಣಿಗೆ ಈ ಸೈಡ್ ಇರೋ ಮಣ್ಣಿಗೆ ಭಾಳ ವ್ಯತ್ಯಾಸ ಅದ. ಇಲ್ಲಿ ಫುಲ್ಲು ನೀರು ನಿಂತಂಗೆ ಕಾಣಿಸ್ತದೆ, ಡೌನ್ ಅದಲ್ಲ. ಸೊ ಮೆತ್ತಗದ ಭೂಮಿ. ಸೊ ಮಡಗಟ್ಟೆಲ್ಲ ಪ್ಯಾಕ್ ಅಲ್ಲತ್ತವ ಗಾಡಿವು. ನಂದು ನಡೀತದೆ, ಬಟ್ ಸೆಂಚುರಿ ಅವ್ರದ್ದು ಫುಲ್ ಪ್ಯಾಕ್ ಅಲ್ಲತ್ತ. ಹಂಗಾಗಿ ರಿಟರ್ನ್ ಹೊಂಟಿವಿ. ಮತ್ತು ಅಲ್ಲಿ ಸ್ಟೇಟ್ ಆದ ರೋಡು, ಹಂಗೆ ಹೋಗಿ ಆ ಸೈಡ್ ನೋಡ್ತೀವಿ ಇನ್ನೊಂದು ದಾರಿಯಾದಲ್ಲಿ. ಸ್ಪ್ಲೆಂಡ್ರದಲ್ಲಿ ಬುಕ್ಣಿನೇ ಆಗ್ಯಾವ್ರಿ ಗಾಡಿ ಪಾರ್ಟ್ಸ್ ಎಲ್ಲ. ಹೌದ್ರಿ, ಎಷ್ಟು ಗಾಡಿ ಬಿದ್ದಾಗ ಗೊತ್ತಿಲ್ಲ. ಬಟ್ ನನ್ನ ಗಾಡಿನೂ ಜಸ್ಟ್ ಸ್ಕಿಡ್ ಆಗಿತ್ತು, ಹೋಗ್ತಿದ್ದೆ ಅಲ್ಲಿ ತಳಗ. ಪಾಪ ಅಪ್ಪನವ್ರು ಎತ್ತಿಟ್ರು. ಬರ್ರಿ, ಅಲ್ಲಿ ತಳಗ ಹೋಗ್ತಿದ್ದಾರೆ. ಮುಂದಿನ ಟೈರ್ ತಳಗ ಹೋಗಿದ್ರಿ. ಹಾಂ, ಇಲ್ಲ ನಾ ಬ್ಯಾಲೆನ್ಸ್ ಮಾಡಿ ನಿಂತ್ಬಿಟ್ಟಿನಿ ರೀ ಅಡ್ಡೆ. ಮುಂದಿನ ಟೈರ್ ಎತ್ತಿಟ್ರು ಪಾಪ ಇವ್ರು ಬಂದು. ಇಂಥ ರೋಡ್ಗಳಿಗೆ ಹೇಳಿ ಮಾಡಿಸಿದ ಗಾಡಿ ಅಂದಂದು. ಬಟ್ ಇವತ್ತು ಯಾಕೆ ಹಿಂಗಲ್ಲ ಅಂತಂದ್ರೆ ಹಿಂದೆ ಟಾಪ್ ಬಾಕ್ಸ್, ಆಮೇಲೆ ವೇಟ್ ಬ್ಯಾಲೆನ್ಸ್ ಆಗಲ್ಲ ಅದ. ಸೊ ವೇಟ್ ಜಾಸ್ತಿ ಅದ, ಹಂಗಾಕಿಸಿಂದು ಆ ಥರ ಅಲ್ಲತ್ತದ. ಯಾಕ್ರಿ ನೀವು ಬಿದ್ದಿರಿ? ಆಯ್ತು ಇಲ್ಲವ್ರಿಗ ಓಯ್ ಇಲ್ಲಿ ಹಿಂದೊಂದು ಬಿದ್ದು, ಅಲ್ಲಿ ಮುಂದೊಂದು ಸಿಗಿ ಬಿದ್ದು. ಇವ್ರಿಗೆ ಅವ್ರಿಗೆ ಇಳಿಸ್ಲಿಕ್ಕೆ ಹೋರಿ ಅಂದ್ರೆ ಇವರೇ ಮಕ್ಕೊಂಡು ಸ್ಟ್ಯಾಂಡ್ನು ಹತ್ತಲ್ಲ ನನ್ನ ಗಾಡಿದಲ್ಲಿ. ಸೊ ಇಲ್ಲಿ ಇಂಥ ಜಾಗದಾಗ ಏನು ಮಾಡ್ಬೇಕು ಹೇಳ್ರಿ, ಜಸ್ಟ್ ಇಳಿಬೇಕು, ಇಳಿದು ಗಾಡಿ ಮಂಗಿಸ್ಬೇಕ್ರಿ ನಾನು. ಇಲ್ಲಿ ಸ್ಟ್ಯಾಂಡ್ ಕುಂದ್ರಲ್ಲ, ಈಗ ಇಲ್ಲೆಲ್ಲ ಫುಲ್ ಅಡ್ವೆಂಚರ್ ಮಾಡ್ಕೊಂಡು ಬಂದ್ವಿ. ಒಳಗೆ ಹೋಗಿಸಿಂದ ಫುಲ್ ಅಲ್ಟಿಮೇಟ್ ಅಡ್ವೆಂಚರ್ ಇತ್ತು. ಆ್ಯಂಡ್ ಈಗ ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ಚಿಂಚೋಳಿ ವನ್ಯಜೀವಿ ಧಾಮ ಎಂಟ್ರಿ ಆಲತ್ತೀವಿ. ಆ್ಯಕ್ಚುಲಿ ಅವಾಗೇ ಎಂಟ್ರಿ ಆಗ್ತಿದ್ದೆವು, ಯಾಕಂತಂದ್ರೆ ನಾವು ಒಳಗೆ ಹೋಗಿ ಬಂದೆವು. ಒಂದು ಸ್ವಲ್ಪ ಅಡ್ವೆಂಚರ್ ಅದು ಮಾಡಿ ಬಂದೇವಲ್ಲ. ಸೊ ಆಫ್ ರೋಡಿಂಗ್ ಇತ್ತು. ಆಮೇಲೆ ಒಂದು ಸ್ವಲ್ಪ ಗಾಡಿಗಳೆಲ್ಲ ಬಿದ್ದು, ಸೊ ಬೀಳೋದು ಹೇಳೋದು ಎಲ್ಲ ಮುಗಿಸ್ಕೊಂಡು ಕೇಸಿಂದು ಈ ಗುಡ್ಡದಾಗ್ಲಿಂತ ಈಗ ಹೊರಗೆ ಬಂದೀವಿ. ಸೊ ಹಿಂಗೆ ಬರ್ತಿದ್ದೆವು, ಸ್ಟೇಟ್ ಚಿಂಚೋಳಿಲೇ ಬಂದ್ರೆ. ನಾವು ಆ ಕಡೆ ಇದಕ್ಕೆ ಹೋಗಿದ್ದೇವಲ್ಲ, ಚಿಕ್ಕಲಿಂಗದಳಿಗೆ ಹೋಗಿ ಆ ಕಡೆ ಅಡ್ವೆಂಚರ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದೀವಿ. ಸೊ ಈಗ ಅಫಿಷಿಯಲ್ ಆಗಿ ಎಂಟ್ರಿ ಆಲತ್ತೀವಿ ಒಳಗೆ. ಇಲ್ಲಿಂದ ಎಂಟ್ರಿ ತೊಗೋಬೇಕು ನಾವು. ಆ ಒಂದು ಈ ಗುಡ್ಡದಿಂದ ಏನು ಬಂದೇವಲ್ಲ ನಾವು, ಇಲ್ಲೇ ಎಕ್ಸಿಟ್ ಕೊಡ್ತದದು. ಸೊ ಇದರಿಂದ ಇದಾದ ಎಂಟ್ರೆನ್ಸ್ ಅದ. ಆಲ್ರೆಡಿ ನಾವು ಒಳಗೆ ಇರ್ತೀವಿ, ಯಾಕಂತಂದ್ರೆ ಒಳಗಲಿಂತೆ ಎಕ್ಸಿಟ್ ಆಗ್ತದೆ. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಅದಂತ, ಅಲ್ಲಿಗೆ ನಮ್ಮ ಅಪ್ಪನ ಚಿಂಚೋಳಿಯವ್ರು ಕರ್ಕೊಂಡು ಹೊಂಟ್ರ. ಸೊ ಅದು ವ್ಯೂ ಪಾಯಿಂಟ್ ಮೇಲೆ ನಿಂತು ಅಲ್ಲೊಂದು ಸ್ವಲ್ಪ ನೋಡಿಕೊಂಡು ಅಲ್ಲಿಂದ ಮತ್ತು ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ಹೇಳ್ಕೇಸಿಂದ ನೋಡಮ್ಮಂತ. ಸೊ ರೂಟ್ಲಿಂದ ಬರೋ ಟೈಮಿಗೆ ಈ ರೋಡಿಗೆ ಈ ಟೈಪ್ ಕೋತಿಗಳು ಕುಂತಿರ್ತಾವೆ ನೋಡ್ರಿ. ಸೊ ಇಂಥವಕ್ಕೆಲ್ಲ ಊಟ ಹಾಕ್ಬೇಕಂತಂದು ಕೇಸಿಂದ ಏನು ಅನ್ಕೋತಿರಲ್ಲ ನೀವು, ಹಾಕಪ್ಲೆ ಇತ್ತಂತಂದ್ರೆ ಹಣ್ಣು ಹಂಪ್ಲೇನೆ ಹಾಕ್ರಿ. ಇನ್ನೊಂದು ಏನಂತಂದ್ರೆ ಅವು ಎಲ್ಲಿ ಕುಂತಾವ ಅದಕ್ಕಿಂತ ಹಿಂದಕ್ಕೆ ಹಾಕ್ರಿ. ಇಲ್ಲಿ ರೋಡ್ ಮೇಲೆ ನಿಂತು ಹಿಂಗೆ ಬಿಟ್ಟಾಕ್ಕೊಂಡು ಹೋಗೋದಾಗಲಿ, ಆಮೇಲೆ ಇವ್ರು ರೋಡಿನ ಮೇಲೆ ಇಟ್ಟು ಹೋಗೋದಾಗಲಿ ಇಂಥವು ಮಾಡಬೇಡ್ರಿ. ಯಾಕಂತಂದ್ರೆ ಲಾರಿದವ್ರು ಯಾವ ಲೆವೆಲಿಗೆ ಸ್ಪೀಡ್ ಹೊಂಟ್ರಂದ್ರೆ ಈ ರೋಡಿಗೆ, ಟಿಪ್ಪರ್ದವರು ಲಾರಿದವರು ಭಾಳ ಸ್ಪೀಡ್ ಹೊಂಟಾರ. ಸೊ ಅದು ತಿಲ್ಲಕ್ಕೆ ಬಂದ ಕೇಸಿಂದ ಲಾರಿಗೆ ಏನರೇ ಸಿಕ್ಕಾಕೊಂಡಿತ್ತು ಸತ್ತತ್ತು ಅಂತಂದ್ರೆ ಅದಕ್ಕೆ ನಾವೇ ಇಂಡೈರೆಕ್ಟಾಗಿ ಕಾರಣ ಆಗ್ತೀವಿ ಅಂತ ತಿಳ್ಕೊರಿ. ಸೊ ಹಂಗಾಗಿ ಏನೇ ಒಂದು ಊಟಗಳು ಕೊಡ್ಬೇಕಂತಂದ್ರೆ ಫಸ್ಟ್ಲಿ ನೀವು ಹಣ್ಣಂಪಲು ಕೊಡ್ರಿ. ಎರಡನೇದಾಗಿ ಅದು ಏನು ಕುಂತಿರ್ತ ಜಾಗ ಆ ಸೈಡೆ ಸೈಡ್ ಅದಕ್ಕಿಂತ ಹಿಂದಕ್ಕೆ ಇಡ್ರಿ, ಹೊರತಾಗಿ ಮುಂದಕ್ಕೆ ಇಡಬೇಡ್ರಿ. ಈ ಸೈಡು ಎಣ್ಣೆ ಪದಾರ್ಥಗಳು, ಎಣ್ಣೆಯಾಗ ಹುರಿದುವಂಥ ಐಟಮ್ಗಳು ಯಾವುವು ಹಾಕ್ಲಕ್ಕೆ ಹೋಗ್ಬೇಡ್ರಿ. ಅದರ್ಲಿಂತ ಅವಕ್ಕೆ ಭಾಳಷ್ಟು ಪ್ರಾಬ್ಲಮ್ ಅವ. ಈಗಾಗಲೇ ಇನ್ಸ್ಟಾಗ್ರಾಮ್ನಾಗ ಹೊಂಟವ ಭಾಳಷ್ಟು ವಿಡಿಯೋಗಳು. ಸೊ ಅವೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಆರಾಮಾಗಿ ಹೆಲ್ದಿ ಹಣ್ಣು ಹಂಪ್ಲಿದ್ರೆ ಕೊಟ್ಟಿಗೆಸಿಂದ ಹೋಗ್ರಿ. ನಿಮಗೆ ತಂದು ಇಡಬೇಕಪ್ಪ ಅಂತ ಅನ್ಸಿತ್ತಂದ್ರೂ ಈ ಬಿಸ್ಕೆಟ್ ಅಂಥವೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಆದಷ್ಟು ಕಡಿಮೆ ಸ್ಪೀಡ್ನಾಗೆ ಹೋಗ್ಲಿಕ್ಕೆ ಟ್ರೈ ಮಾಡಿರಿ ಫಾರೆಸ್ಟ್ನಾಗ. ನಿಮಗೆ ಎಷ್ಟು ಕಡಿಮೆ ಒಂದು 30-40 ಸ್ಪೀಡ್ನಾಗ ಹೋಗ್ರಿ, ಅದಕ್ಕಿಂತ ಹೆಚ್ಚಿಗೆ ಬೇಡ. ಸೊ ಈ ಸೈಡ್ ಆದಂಥ ವ್ಯೂ ಪಾಯಿಂಟು ಆ ಕಡೆ ಹೊಂಟೀವಿ. ಸೊ ನಾವು ಏನಂತಾರೆ ಶಾದಿಪುರ್ ಹೋಗೋ ರೂಟಿಗೆ ಒಂದು ಸ್ವಲ್ಪ ಮುಂದೆ ಬಂದಮೇಲೆ ಶಾದಿಪುರ ಇನ್ನೂ ಮುಂದಕ್ಕೆ ಇರ್ತದೆ. ಲೆಫ್ಟಿಗೆ ಒಂದು ರೋಡು, ಒಂದು ಗೇಟ್ ಕಾಣಿಸ್ತದೆ. ಗೇಟ್ ಸೈಡ್ಲಿಂದ ಒಳಗೆ ಹೊಂಟೀವಿ. ಸೊ ನೋಡಿರಿ ಗಾಯ್ಸ್, ನೀವು ಯಾವತ್ತರ ಇಲ್ಲಿ ಚಿಂಚೋಳಿದಾಗ ಈ ಥರ ಒಂದು ಇದಾದಂತೇಳಿ ಅಂದ್ಕೊಂಡಿರಿ ಖರೆ ಹೇಳ್ರಿ. ನಿಮಗೆ ಗೊತ್ತಿತ್ತಾ ಈ ಥರ ಪ್ಲೇಸ್ ಅದಂತೇಳಿ? ಯಾವ ರೀತಿ ಕಾಣಿಸ್ತದ ನೋಡ್ರಿ. ಇದು ಫುಲ್ ನಿಮಗೆ ಎಷ್ಟೇ ಒಂದು ಇದು ಇದ್ರೂ, ತಲೆನೋವು ಇದ್ರೂ ಇಂಥ ಜಾಗದಾಗ ಬಂದಾಗ ಆರಾಮಾಗಿ ಎಲ್ಲ ಮರೆತು ಇಂಥ ಪ್ಲೇಸ್ನಾಗ ನಾವು ಓಡಾಡಿದಾಗ ನಮಗಿರೋ ಹೆಲ್ತ್ ಇಶ್ಯೂ ಏನರ ಇರ್ಲಕ್ಕ, ಇಂಥ ತಾಲು ಒಂದು 4-5 ತಿಂಗಳು ಇದ್ದು ಹೋದ್ರಲ್ಲ ಅವ್ರ ಹೆಲ್ತ್ ಕಂಡೀಷನ್ ಯಾವುದೇ ರೀತಿಯಾಗ ಇರ್ಲಕ್ಕ
ಮತ್ತು ಆರಾಮಾಗ್ತಾರಂತ ಹೇಳ್ತೀನಿ. ಯಾಕಂತಂದ್ರೆ ನ್ಯಾಚುರಲ್ ಗಾಳಿ, ಯಾವುದೇ ರೀತಿ ಮಿಕ್ಸಿಂಗ್ ಇಲ್ಲ, ಡಸ್ಟ್ ಇಲ್ಲ, ಎಷ್ಟು ಮಸ್ತ್ ಅಂದ್ರೆ ನಾ ಹೇಳ್ತೀನಲ್ಲ, ಇಲ್ಲಿ ಈ ಸ್ಮೆಲ್ಲೇ ನೆಕ್ಸ್ಟ್ ಲೆವೆಲ್ ಅಂತೀವಿ ಕರಿ. ಏನು ಉಸಿರಾಡ್ಲತ್ತೀನಿ ಇದು ಈ ಸ್ಮೆಲ್ಲೇ ನೆಕ್ಸ್ಟ್ ಲೆವೆಲ್. ಅಹೋಬೆಲ ಹೋದಾಗ ನಾವು 9 ಗುಡಿಗಳು ಏನು ತಿರುಗಾಡೀವಿ, ಅದ್ರಾಗ ಒಂದು ಗುಡಿಗೆ ಹೋಗ್ಬೇಕಾದ್ರೆ ಇದೇ ಥರನೇ ಅದು ರೂಟು. ಸೊ ಹಂಗೆ ಅನ್ಲತ್ತ ನೋಡ್ರಿ ಈ ರೂಟು. ರಿಯಲ್ ಅಡ್ವೆಂಚರ್ ಅಂತ ಇದಕ್ಕಂತ ನೋಡ್ರಿ. ಯಾವ ರೀತಿ ಅದ ಫುಲ್ ಹೈಟಿಗೆ ಅದ ನೋಡ್ರಿ. ಇದು ಏಕ್ದಮ್ ಕಡಿ ಇರ್ಲತ್ತ ನನ್ನ ಗಾಡಿ. ಅಬಾ ಎಷ್ಟು ಒಳಗೆ ನೋಡ್ರಿ ಇದು ವ್ಯೂ ಪಾಯಿಂಟು. ಸೊ ಈಗ ಬಂದ ವ್ಯೂ ಪಾಯಿಂಟಿಗೆ ನಾವು ರೀಚ್ ಆಗಿವಿ. ಸೊ ಇಲ್ಲ ನೋಡ್ರಿ ವ್ಯೂ ಪಾಯಿಂಟು, ಇದೆಲ್ಲ ಗಾಡಿಗಳು ಹಾಕ್ಕೊಂಡಿವಿ. ಒಂದು ಎಷ್ಟೊಂದು 3-4 ಕಿಲೋಮೀಟ್ರ್ ಬಂದೇವನ್ರಿ ಇಲ್ಲಿಂದ. ಸೊ ಮೇನ್ ರೋಡ್ಲೇ ಒಂದು 3-4 ಕಿಲೋಮೀಟ್ರ್ ಬಂದೆವು. ಬಂದ ಕೇಸಿಂದ ಅಲ್ಲಿಂದ ಲೆಫ್ಟ್ ತೊಗೊಂಡು ಒಂದು ಗೇಟ್ ಕಾಣಿಸ್ತು. ಇಲ್ಲಿ ಆ್ಯಕ್ಚುಲಿ ಸಫಾರಿ ಮಾಡ್ಯಾರಂತ, ಇದು ಸಫಾರಿ ರೂಟ್ ಅಂತ. ಬಟ್ ಇಲ್ಲಿ ಯಾವುದೂ ಏನಂತಾರೆ ಯಾರೇ ಅರಣ್ಯ ಅಧಿಕಾರಿಗಳು ಯಾರೂ ಇಲ್ಲ. ಬಟ್ ನಾವು ಬೈಕ್ಗಳ ತೊಗೊಂಡು ಬಂದೆವು. ಬಟ್ ಇಲ್ಲಿ ಇಂಥ ಜಂಗಲ್ನಾಗ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಮಾಡ್ರ. ಸೊ ಇದ್ರ ಮೇಲೆ ಏರಿ ಒಂದು ಡ್ರೋನ್ ಶಾಟ್ ತೊಗೊಂಬಂತೇಳಿ ಬಂದೀವಿ. ಸೊ ಮಸ್ತ್ ಅದ ಪ್ಲೇಸ್ ಮಾತ್ರ. ಮತ್ತು ಇಲ್ಲಿ ಕ್ಯಾಂಪಿಂಗ್ ಮಾಡ್ತೀವಿ ಅಂತ ಅನ್ಕೊಂಡ್ರಿ, ಇಲ್ಲಿ ಕ್ಯಾಂಪಿಂಗ್ ಮಾಡಲ್ಲ ಏನ್ರಿ ಸಂಗಮೇಶ್ ಅಣ್ಣ? ಇಲ್ಲಿ ಕ್ಯಾಂಪಿಂಗ್ ಇಲ್ಲಿ ಮಾಡೋದಿಲ್ಲಪ್ಪ. ಸೊ ಈಗ ಮ್ಯಾಲ ಹೋಗ್ರಿ ಬರ್ರಿ. ನೋಡ್ರಿ ಈಗ ಪ್ಲೇಸ್ ಹಂಗ ನೋಡ್ರಿ, ಎಂಥ ಪ್ಲೇಸ್ ಅಂದ್ರೆ ಇದು. ಸಂಗಮೇಶ್ ಅಣ್ಣ ಹೆಂಗದ್ರಿ? 360 ಸಿಗ್ತು ನೋಡಿ ಪೂರ. ಸೊ ನೋಡ್ರಿ ಯಾವ ರೀತಿ ಕಾಡಿದು ಅಂದ್ರೆ, ನಾವು ಎಲ್ಲಿಂದ ಬಂದೀವಿ? ಈಗ ಎಲ್ಲಿಂದ ಬಂದೀವಿ ತೊಳಲ್ಲ, ನಮ್ಮ ಗಾಡಿಗಳೆಲ್ಲ ಇಲ್ಲ ಹಾಕಿ. ಸೊ ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅದ. ಸೊ ನಾವು ಬಂದದ್ದು ಆ ಕಡೆ ಚಿಂಚೋಳಿಲಿಂತ ಹಿಂಗೆ ಸುತ್ತಾಕೊಂಡು ಕೇಸಿಂದ ಹಿಂಗೆ ಬಂದು ಈ ಕಡೆ ಒಳಗಂತೂ ಒಂದು 3-4 ಕಿಲೋಮೀಟ್ರ್ ಈ ಕಾಡ್ನಾಗ ನಿಂತೆ ಬಂದೀವಿ. ಬಟ್ ಬಂದದಕ್ಕೆ ಬರ್ತದೆ ಪ್ಲೇಸ್ ನೋಡ್ರಿ ಹಂಗೆ.